ನೆದರ್ಲೆಂಡ್ಸ್ ಜನರು ಅವರು ಆಳುತ್ತಿದ್ದ ಆಗ್ನೇಯ ಏಷ್ಯಾದಿಂದ ಒಯ್ದ ಕೆಲವು ದನಗಳನ್ನು ಜನರಿಲ್ಲದ ದ್ವೀಪದಲ್ಲಿ ಬಿಟ್ಟರು. ಅವು ಬದುಕಿದವು, ಆದರೂ ನಿರ್ವಂಶವಾದವು. ಕೆಲವು ದನಗಳ ಗುಂಪು ಹಡಗಿನಲ್ಲಿ ಒಯ್ದ ಮೇಲೆ ನೆದರ್ಲೆಂಡ್ಸ್ನಲ್ಲಿ ಇಳಿಸಲು ಹೆದರಿ ಒಂದು ಅಂಟಾರ್ಕ್ಟಿಕ್ ಬಳಿಯ ದ್ವೀಪದಲ್ಲಿ ಬಿಟ್ಟರು. ಅವು ಕಠಿಣ ಪರಿಸರಕ್ಕೆ ಹೊಂದಿಕೊಂಡು ನಿಶ್ಚಿತ ನೀರು ನೆಲೆ ಇಲ್ಲದಿದ್ದರೂ ಬದುಕಿ ಹೆಚ್ಚಾದವು. 1949ರಲ್ಲಿ ಆ ದ್ವೀಪದ ಕಡಲ ಬದಿಯಲ್ಲಿ ಸರ್ಕಾರ ವೈಜ್ಞಾನಿಕ ನೆಲೆಯೊಂದನ್ನು ಸ್ಥಾಪಿಸಿತ್ತು. ಆಗ ಅಲ್ಲಿ ಜನರಿಲ್ಲದಿದ್ರೂ ಒಂದೆರಡು ದನ ಕಂಡಿತ್ತು. ಲೀಗ್ ವಿಶ್ವವಿದ್ಯಾನಿಲಯದವರು ಅಧ್ಯಯನ ನಡೆಸಿದಾಗ 40 ವರ್ಷಗಳ ಹಿಂದೆ ಅವುಗಳ ಸಂಖ್ಯೆ 2000ದಷ್ಟು ಇತ್ತು. ಆದರೆ ಮುಂದೆ ಅವು ನಶಿಸುತ್ತಾ ಬಂದವು. 2010ರಲ್ಲಿ ನಿರ್ವಂಶವಾದವು ಎನ್ನಲಾಗಿದೆ. ಲೀಗ್ ವಿಶ್ವವಿದ್ಯಾನಿಲಯದ ಪ್ರಾಣಿಶಾಸ್ತ್ರಜ್ಞ ಲಾರೆನ್ಸ್ ಫ್ಲೋರಿ ತಂಡದವರು ಈ ಬಗೆಗೆ ಸಮಗ್ರ ಸಂಶೋಧನೆಯನ್ನ ನಡೆಸಿವೆ. ಪೂರ್ಣ ನಿರ್ವಂಶವಾಗಿಲ್ಲ, ಒಂದೆರಡು ಮಾತ್ರ ಉಳಿದಿವೆ. ಕಾರಣ ಗುಂಪಿನ ಎಲ್ಲ ಎತ್ತುಗಳು ಸತ್ತು ಹೋಗಿವೆಯಂತೆ. ಹಾಗಾಗಿ ನಿರ್ವಂಶ ಖಚಿತ ಎಂದು ಅಧ್ಯಯನ ಹೇಳಿದೆ.